ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಯುಎಸ್ಎ ವಿರುದ್ಧ ಭರ್ಜರಿಯಾಗಿ 29 ರನ್ಗಳಿಂದ ಗೆದ್ದಿದೆ. ಪಂದ್ಯ ಗೆದ್ದ ಕೂಡಲೇ ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್, ದೊಡ್ಡ ಸ್ಟಾರ್ ಕ್ರಿಕೆಟ್ ಆಟಗಾರರು, ದಿಗ್ಗಜ ಆಟಗಾರರು ನಮ್ಮ ಭಾರತದ ಬಗ್ಗೆ ಮತ್ತು ಸೂರ್ಯಕುಮಾರ್ ಯಾದವ್ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಮತ್ತು ಟೀಮ್ ಇಂಡಿಯಾದ ಬಗ್ಗೆ ನಿಮ್ಗೆ ಅನಿಸುತ್ತೆ ಮತ್ತು ಸೂರ್ಯ ಅವರ ಬ್ಯಾಟಿಂಗ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಯುಎಸ್ಎ ವಿರುದ್ಧ 2026ರ T20 ವರ್ಲ್ಡ್ ಕಪ್ ನ ಮೊದಲನೇ ಪಂದ್ಯ ಆದ್ರೆ ಆಡಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 161 ರನ್ಗಳಿಗೆ 9 ವಿಕೆಟ್ ಆಡಿದ್ರೆ ಕಳೆದುಕೊಂಡಿತ್ತು. ಒಂದು ಹಂತದಲ್ಲಿ ನಮ್ಮ ಭಾರತ ತಂಡ 100 ರನ್ ದಾಟುತ್ತಾ ಇಲ್ವೋ ಅನ್ನೋ ಹಾಗೆ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ದೊಡ್ಡ ಇನ್ನಿಂಗ್ಸ್ ಆಡಿರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡ 160ರ ಗಡಿ ಕೂಡ ದಾಟಿತು. ಇನ್ನು ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಂದ್ರೂ ತಪ್ಪಿಲ್ಲ. ಇನ್ನು ಈ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣ ಅಂತಂದ್ರೆ ಅದು ಸೂರ್ಯಕುಮಾರ್ ಯಾದವ್. ಇನ್ನು ನಮ್ಮ ಭಾರತ ತಂಡದ ಬ್ಯಾಟಿಂಗ್ಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಮತ್ತು ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಯಾವ ಒಬ್ಬ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ಯುಎಸ್ಎ ತಂಡ ಬಂದ್ಬಿಟ್ಟು 132 ರನ್ಗಳಿಗೆ 8 ವಿಕೆಟ್ ಆದ್ರೆ ಕಳೆದುಕೊಳ್ಳುತ್ತೆ. ಇನ್ನು ನಮ್ಮ ಭಾರತ ತಂಡ ಬೌಲಿಂಗ್ ಅನ್ನು ಅದ್ಭುತವಾಗಿ ಮಾಡಿರೋ ಕಾರಣದಿಂದಾಗಿ ಯುಎಸ್ಎ ತಂಡವನ್ನು ಬಂದ್ಬಿಟ್ಟು 132 ರನ್ಗಳಿಗೆ 8 ವಿಕೆಟ್ ಮೂಲಕ ಕಟ್ಟಿ ಹಾಕಲಾಯಿತು ಅಂತಾನೆ ಹೇಳ್ಬೋದು. ಇದರಲ್ಲಿ ಮೊಹಮ್ಮದ್ ಸಿರಾಜ್ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರೆ ಇದರ ಮತ್ತು ಹರ್ಷದೀಪ್ ಸಿಂಗ್ ಕೂಡ 18 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ವರುಣ್ ಚಕ್ರವರ್ತಿ 1 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತಹ ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್ ಏನೆಲ್ಲ ಹೇಳಿದ್ದಾರೆ ಕ್ರಿಕೆಟ್ ದಿಗ್ಗಜರು ಅಂತ ನೋಡೋದಾಯ್ತು ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಆದ್ರೆ ಮಾತಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು ಈ ತರ ಆದ್ರೆ ಹೇಳಿದ್ದಾರೆ, ಹೌದು ಸೂರ್ಯಕುಮಾರ್ ಯಾದವ್ ಒಳ್ಳೆಯ ಬ್ಯಾಟ್ಸ್ಮನ್ ಮತ್ತು ಸೂರ್ಯಕುಮಾರ್ ಯಾದವ್ ನಿಂದಾಗಿ ಇವತ್ತಿನ ಪಂದ್ಯ ಭಾರತ ತಂಡ ಆದ್ರೆ ಗೆದ್ದಿದೆ. ಸೂರ್ಯಕುಮಾರ್ ಯಾದವ್ ಏನಾದ್ರು ಇವತ್ತಿನ ಪಂದ್ಯದಲ್ಲಿ ಅವರು ಕೂಡ ಫ್ಲಾಪ್ ಆಗಿದ್ರೆ ಔಟ್ ಆಗಿತ್ತು ಅಂತಂದ್ರೆ ನಮ್ಮ ಭಾರತ ತಂಡ ಇವತ್ತಿನ ದಿನ ಯುಎಸ್ಎ ವಿರುದ್ಧ ಸೋಲ್ತಾ ಇತ್ತು ಅಂತಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಕಮಾಲ್ ಮಾಡಿತು ಮತ್ತು ಬ್ಯಾಟಿಂಗ್ ನಲ್ಲಿ ಸೂರ್ಯ ಅವರು ಕಮಾಲ್ ಮಾಡಿದ್ದಾರೆ ಎಂದು ಸಚಿನ್ ಆದ್ರೆ ಹೇಳಿದ್ದಾರೆ. ಅನಂತರ ರಿಕಿ ಪಾಂಟಿಂಗ್ ಕೂಡ ಮಾತಾಡಿದ್ದಾರೆ. ಹೌದು ಸ್ನೇಹಿತರ, ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತಾಡಿದ್ರು ಭಾರತದ ಬಗ್ಗೆ ಅಂತಂದ್ರೆ ಭಾರತ ತಂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸ್ಟ್ರಾಂಗ್ ಇದೆ, ಆದರೂ ಕೂಡ ಯುಎಸ್ಎ ತಂಡದ ವಿರುದ್ಧ ಈ ರೀತಿ ಆಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಒಬ್ಬ ಬ್ಯಾಟರ್ ಕೂಡ ಕ್ಲಿಕ್ ಆಗ್ಲಿಲ್ಲ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು. ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾನು ಎಷ್ಟು ಮಾತನಾಡಲ್ಲ ಅಂತಂದು ರಿಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಭಾರತದ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ ರಿಕಿ ಪಾಂಟಿಂಗ್. ಇನ್ನು ಭಾರತದ ಬೌಲಿಂಗ್ ಅದ್ಭುತವಾಗಿದೆ ಮತ್ತು ಬೂಮ್ರಾ ಇಲ್ದೇನೆ ಇಷ್ಟು ಸ್ಟ್ರಾಂಗ್ ಆಗಿದೆ. ಅಕಸ್ಮಾತ್ ಏನಾದ್ರೂ ಬೂಮ್ರಾನು ಕೂಡ ತಂಡದ ಒಳಗೆ ಬಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಆ ಕಾರಣದಿಂದಾಗಿ ಈ ಬಾರಿಯ ಫೇವರೇಟ್ ತಂಡ ಮತ್ತು ಪಕ್ಕ ಇವರು ಬಂದ್ಬಿಟ್ಟು ಸೆಮಿಫೈನಲ್ ಅಥವಾ ಫೈನಲ್ ಗೆ ಬರ್ತಾರೆ ಎಂದು ರಿಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.